ಮೊದ್ಲು ನನ್ ಮಗಳು ಉಲುಚಿನ ಅದರಿಂದ ಆಚೆ ಬರೋ ಹಾಗೆ ಮಾಡಿ. ಅವಳಿಗೇನಾದ್ರೂ ಆದ್ರೆ ನಾನ್ ಸುಮ್ನಿರಲ್ಲ ಅಷ್ಟೇ. ಕೈ ಹಾಕಿ ತೆಗಿಯೋದಿಕ್ಕೆ ಅದೇನಾದ್ರೂ ಹೂವು ಅಥವಾ ತುಳಸಿದಳನ ಆವಿದೆ ಅಂತಂದ್ರು ಕೈ ಹಾಕಕ್ಕಾಗತ್ತೇನಮ್ಮ? ಗುರುಗಳೇ, ಈಗ ಏನ್ ಮಾಡ್ಬೇಕು ಅಂತ ಹೇಳಿ. ಉಲುಚಿ ಏನಾದ್ರೂ ಪಕ್ಕಕ್ಕೆ ಸರ್ಕೊಂಡ್ರೆ ಅದರಲ್ಲಿರೋ ಜಲ ಲಿಂಗದ ಮೇಲೆ ಬೀಳುತ್ತೆ ವಿಶಾಲ. ಬರಕ್ ಹೇಳಿ ಸ್ವಾಮಿಗಳೇ. ಅಮ್ಮ ಏನ್ ಹೇಳ್ತಾರೋ ನೋಡೋಣ ವಿಕ್ರಾಂತ್. ಏಯ್, ಯಾವಮ್ಮ? ಅಮ್ಮನವ್ರ ತರ ಇರೋ ನೈನಿನಾ? ಹೇಳಕ್ಕ, ನನ್ಗಿಂತ ನಿನ್ ಮಾತೆ ಜಾಸ್ತಿ ಕೇಳ್ತಾಳವಳು. ಹೊರಗ್ ಬರಕ್ ಹೇಳು. ಆತರ ಪಡ್ಬೇಡ. ಉಲುಚಿ ಹೊರಗ್ ಬರಕ್ಕಿಂತ ಮೊದ್ಲು ಅದ್ರಲ್ಲಿರೋ ನೀರು ಹೊರಗ್ ಬರ್ದಿರೋ ತರ ನೋಡ್ಕೋಬೇಕು. ಉಲುಚಿ ಸರ್ಕೊಂಡ್ರೆ ಲಿಂಗದ ಮೇಲೆ ನೀರು ಬಿದ್ದೆ ಬೀಳುತ್ತಲ್ವ ನೈನಿ? ಅದು ನಿನ್ನಿಂದಾನೇ ಸಾಧ್ಯ ತಾಯಿ. ಈ ಕೆಲಸ ಮಾಡೋದಕ್ಕೆ ನಾಗರಾಜ ಬರ್ತಾನೆ ಗುರುಗಳೇ. ಬಾ ನಾಗರಾಜ. ಅಮ್ಮೋಗ ಅದ್ಭುತ. ಈ ಲಿಂಗಕ್ಕೆ ಶಿವಂಗೆ ಹೇಗೆ ಸುತ್ಕೊಂಡಿರುತ್ತೋ ಹಾಗೆ ಸುತ್ಕೊಂಡಿದೆ ನೋಡಿ. ನಾವೇ ಧನ್ಯರು. ಡಮ್ಮೋ ಡಮ್ಮ. ಇಲ್ಲಿ ನೋಡಮ್ಮ, ಇದ್ರಲ್ಲೇ ಆಟ ಆಡ್ಬೇಕು ನೀವು. ಅರೆ, ಉಲುಚಿ ಕೂಡ ಇಲ್ಲೇ ಇದ್ದಾಳೆ. ಮಗುನ ಆಟ ಆಡಕ್ ಬಿಟ್ಟಿದ್ದಾಳೆ ಸುಮ್ಮನೆ. ವಿಶಾಲ, ನೈನಮ್ಮ, ಮಾವ, ಏನಾಯ್ತು? ನ್ಯೂಸ್ ಪೇಪರ್ ಹಿಡ್ಕೊಂಡು ಬಿದ್ದಿದ್ದೀರಾ. ಮಿಸ್ ಆಗಿದ್ರೆ ಬೆಳಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ನೀವೇ ಬರ್ತಿದ್ರಲ್ಲ ಮಾವ. ಏಯ್, ದುರಂದರನ್ ಸೌಭಾಗ್ಯ ಗಟ್ಟಿ ಇದೆ ಕಣೋ. ಚಿಕ್ಕಪ್ಪ, ನೀವ್ ಅಷ್ಟು ಕಾಪರಿ ಮಾಡ್ಕೊಂಡ್ ಯಾಕೆ ಓಡ್ ಬಂದ್ರಿ? ಫೋಟೋ ಬಂದಿದ್ಯಮ್ಮ. ಯಾರ್ದು? ನಿಮ್ಮ ಅಮ್ಮಂದಪ್ಪ. ಅಮ್ಮಂದು ಅಂದ್ರೆ ಸಾಕ್ ತಾಯ್ದ ಸ್ವಂತ ತಾಯ್ದ ಕ್ಲಿಯರ್ ಆಗಿ ಹೇಳಿ ಚಿಕ್ಕಪ್ಪ. ಅಯ್ಯೋ, ನನ್ನೇನ್ ಕೇಳ್ತೀರಾ ನೋಡಿ. ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ವ್ಯವಸ್ಥಾಪಕಿ ಶ್ರೀಮತಿ ಗಾಯತ್ರಿ ದೇವಿ ಅವ್ರಿಗೀಗ 1.5 ವರ್ಷ ಆಗಿರುತ್ತೆ. ಸಿಕ್ಕಿರೋರು ಸಾಕೋದ್ರಿಂದ ಉಪಯೋಗ ಇಲ್ಲ. ನೀವು ನಮಗ್ ವಾಪಸ್ ಕೊಟ್ರೆ ಆಸ್ತಿನಲ್ಲಿ ಒಂದ್ ಭಾಗ ನಿಮ್ಗೆ ಕಾಣಿಕೆಯಾಗಿ ಕೊಡ್ತೀವಿ. ಇಂತಿ ಶ್ರೀಮತಿ ನೈನಿ ವಿಶಾಲ್.
ಎಲ್ಲೂ ಪ್ರಚಾರ ಮಾಡಬಾರ್ದು ಅಂತ ಹೇಳಿ ನೀವೇ ಪೇಪರಲ್ಲಿ ಹಾಕ್ಸಿದಿರಲ್ಲ. ಯಾರು ಹಾಕ್ಸಿರೋದು ಮಾಮ್? ನೀನಲ್ಲ ಅಂದ್ರೆ ನೀನ್ ಹೆಂಡತಿ ಮಾಡಿರ್ಬೋದು ವೇಶ್. ನಾನ್ ಯಾಕೆ ಹೀಗ್ ಮಾಡ್ತೀನಿ ಚಿಕ್ಕಮ್ಮ? ದೊಡ್ಡಮ್ಮ ಕಾಲ್ ಮಾಡ್ತಿದ್ದಾರೆ. ಹಲೋ ದೊಡ್ಡಮ್ಮ, ವಿಶಾಲ್, ಯಾಕೆ ಹೀಗ್ ಮಾಡಿದ್ರಿ? ಪೇಪರಲ್ಲಿ ಬಂದಿರೋ ನ್ಯೂಸ್ ಬಗ್ಗೆನಾ ದೊಡ್ಡಮ್ಮ?